ಮುಖ್ಯಮಂತ್ರಿಗಳು ಮತ್ತು ಅವರ ಕುಟುಂಬದ ಮೇಲೆ ಬಂದಿರುವ ಮುಡಾ ಹಗರಣದ ಆರೋಪದಲ್ಲಿ ತನಿಖೆ ನಡೆಸಿದ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವರದ್ದಾಗ್ಲಿ ಅವರ ಪತ್ನಿಯದ್ದಾಗ್ಲಿ ಅವರ ಭಾವಮೈದನರದ್ದಾಗ್ಲಿ ಏನೂ ತಪ್ಪಿಲ್ಲ ಅನ್ನುವ ರಿಪೋರ್ಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯನವರ ಟೆನ್ಷನ್ ಮುಗಿದು ಹೋಯಿತು ಅಂದ್ರೆ ಇಲ್ಲ. ಇನ್ನೊಂದು ಕಡೆ ಪ್ಯಾರಲಲ್ಲಿ ಇಡಿ ತನಿಖೆ ಕೂಡ ನಡೀತಾ ಇದೆ. ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿದ್ದರಾಮಯ್ಯನವರ ಪತ್ನಿಗೆ, ಜೊತೆಗೆ ಸಚಿವ ಭೈರತಿ ಸುರೇಶ್ ಅವರಿಗೆ. ಆ ನೋಟಿಸ್ ಅನ್ನ ರದ್ದು ಮಾಡಬೇಕು ಅಂತ ಇಬ್ಬರು ಅರ್ಜಿದಾರರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತಾಯ್ತು. ಸಂದೇಶ್ ಚೌಟ, ಹಿರಿಯ ವಕೀಲ ಸಂದೇಶ್ ಚೌಟ ಮುಖ್ಯಮಂತ್ರಿಗಳ ಪತ್ನಿ BM ಪಾರ್ವತಿ ಅವರ ಪರ ವಾದ ಮಂಡನೆ ಮಾಡುದು. ಬಿರುಸಿನ ವಾದ ಪ್ರತಿವಾದಗಳ ನಡೆದಿದ್ದವು. ಪಾರ್ವತಿ ಅವರು 14 ಸೈಟ್ಗಳನ್ನ ಏಕಾಏಕಿ ವಾಪಸ್ ಕೊಟ್ಟಿದ್ದರ ಹಿಂದೆ ಕಾರಣ ಏನು ಅನ್ನೋದು ಇವತ್ತಿನ ವಾದದಲ್ಲಿ ಗೊತ್ತಾಗಿದೆ. 14 ಸೈಟ್ಗಳನ್ನ ಪಾರ್ವತಿ ಅವರು ವಾಪಸ್ ಕೊಟ್ಟ ದಿನಾನೇ ಇಡಿ ಅವರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಸೈಟ್ಗಳು ಈಗ ಪಾರ್ವತಿ ಅವರ ವಶದಲ್ಲಿಲ್ಲ. ಆ ಆಸ್ತಿಗಳನ್ನ ಅವರು ಬಳಸ್ತಾ ಇಲ್ಲ. ಸೈಟ್ ವಾಪಸ್ ಕೊಟ್ಟ ಮೇಲೆ ಸಮನ್ಸ್ ಹೆಂಗ್ ಕೊಡ್ತೀರಿ ಅಂತ ಕೇಳಿದ್ರಿ. ಇವತ್ತು ಯಾವ ಆಸ್ತಿ ಅಕ್ರಮ ಗಳಿಕೆ ಅನ್ನುವ ಆರೋಪ ಇತ್ತೋ ಆ ಆಸ್ತಿಯನ್ನ ವಾಪಸ್ ಕೊಟ್ಟ ಮೇಲೆ PMLA ಕಾಯ್ದೆಯಡಿಯಲ್ಲಿ ತನಿಖೆ ನಡೆಸೋದಕ್ಕೆ ಬರೋದಿಲ್ಲ. ಅಪರಾಧದಿಂದ ಗಳಿಸಿದ ಸಂಪತ್ತನ್ನು ಇನ್ನೂ ಇಟ್ಕೊಂಡಿದ್ರೆ ಮಾತ್ರ ತನಿಖೆ ಮಾಡಬಹುದು. ಅದನ್ನ ಮುಚ್ಚಿಟ್ರೆ ಮಾತ್ರ ಇಡಿ ವ್ಯಾಪ್ತಿಗೆ ಬರುತ್ತೆ. 14 ಸೈಟ್ಗಳ ಹಂಚಿಕೆಯಾದ 2.5 ವರ್ಷಗಳಾದ ನಂತರ ಇಡಿ ಅವರು ಕೇಸ್ ಹಾಕಿದ್ದಾರೆ. ಲೋಕಾಯುಕ್ತ ಪೊಲೀಸರು ಏನ್ ತನಿಖೆ ಮಾಡಿದಾರೋ ಅದನ್ನೇ ಇಡಿ ಅವರು ಮತ್ತೊಮ್ಮೆ ಮಾಡ್ತಿದ್ದಾರೆ. ಇಡಿಯಿಂದ 160 ಸೈಟ್ ಜಪ್ತಿ ಆಗಿದೆ. 1708 ಸೈಟ್ಗಳ ತನಿಖೆ ಮಾಡ್ತಿದ್ದಾರೆ. ಕಾರ್ಯವ್ಯಾಪ್ತಿ ಮೀರಿ ಮುಡಾ ವಿಷಯದಲ್ಲಿ ಇಡಿ ತನಿಖೆ ಮಾಡ್ತಾ ಇದೆ. ಸಂದೇಶ್ ಚೌಟ, ಹಿರಿಯ ವಕೀಲರಾದ ಸಂದೇಶ್ ಚೌಟ ಅವರ ವಾದ ಇದು. ಪಾರ್ವತಿ ಅವರ ಪರ ವಾದದ ಸಾರಾಂಶ ಏನು? ಸೈಟ್ ವಾಪಸ್ ಕೊಟ್ಟಿದಾರಲ್ಲ, ಇನ್ನೇನು ತನಿಖೆ ಮಾಡ್ತೀರಿ? ಹಿರಿಯ ವಕೀಲ ಅರವಿಂದ್ ಕಾಮತ್ ಅವರು ಇಡಿ ಪರವಾದಕ್ಕೆ ಬಂದಿದ್ದು. ಇಡಿ ಪರವಾಗಿ ಹೈಕೋರ್ಟ್ ಪೀಠಕ್ಕೆ ತನಿಖೆ ಇಲ್ಲಿ ತನಕ ಏನೇನಾಗಿದೆ ಅನ್ನೋದರ ವರದಿಯನ್ನ ಕೊಟ್ಟರು. ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟರು. ಮುಚ್ಚಿದ ಲಕೋಟೆಯಲ್ಲಿ ಇಡಿ ತನಿಖೆಯ ವರದಿಯನ್ನ ಕೊಡಲಾಯಿತು. ಇಡಿ ಪರ ವಕೀಲ ಅರವಿಂದ್ ಕಾಮತ್ ಕೊಟ್ಟು CV ನಾಗೇಶ್ ಅವರು ತಕ್ಷಣ ಅದಕ್ಕೆ ಆಕ್ಷೇಪಿಸಿದರು. ಭೈರತಿ ಸುರೇಶ್ ಅವರ ಪರ ವಾದ ಮಾಡ್ತಾ ಇರುವ CV ನಾಗೇಶರ ಆಕ್ಷೇಪ,
ಮುಚ್ಚಿದ ಲಕೋಟೆಯಲ್ಲಿ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಓಪನ್ ಕೋರ್ಟ್ ಅಲ್ಲಿ ಕೊಡಿ ಅಂತ. ನ್ಯಾಯಾಲಯದ ಪರಿಶೀಲನೆಗಾಗಿ ಅದನ್ನು ಕೊಟ್ಟಿದ್ದೀವಿ ಅಂತ ಇಡಿ ಪರ ವಕೀಲರು ಸಮಜಾಯಿಷಿ ಕೊಟ್ಟರು. ಸೈಟ್ ಮಂಜೂರಾಗಿ 2.5 ವರ್ಷಗಳಾದ ನಂತರ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನುವ ಸಂದೇಶ್ ಚೌಟಾ ಅವರ ವಾದಕ್ಕೆ ಅರವಿಂದ್ ಕಾಮತ್ರ ಪ್ರತಿವಾದ. ಅಪರಾಧ ನಡೆದಿದೆ ಅಂತ ಯಾವಾಗ ಗೊತ್ತಾಗಿದೆಯೋ ಆವಾಗ ಇಡಿ ಕೇಸ್ ಹಾಕೊಂಡಿದೆ. ಅವಸರ ಏನು ಮಾಡಿಲ್ಲ ಇಡಿ. ಇಡಿ ಅವರು ಕೇವಲ ಪಾರ್ವತಿ ಅವರಿಗೆ ಅಲಾಟ್ ಆದ 14 ಸೈಟ್ಗಳ ಬಗ್ಗೆ ತನಿಖೆ ಮಾಡ್ತಾ ಇಲ್ಲ, ಒಟ್ಟಾರೆ ಮುಡಾದಲ್ಲಿ ಏನೇನಾಗಿದೆ ಅನ್ನೋದರ ತನಿಖೆ ಮಾಡ್ತಾ ಇದೆ. ಸಂಬಂಧಿಕರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹೆಸರಿನಲ್ಲಿ ಸೈಟ್ಗಳಿದ್ದಾವೆ. ಪಾರ್ವತಿ ಅವರು ಸೈಟ್ ವಾಪಸ್ ಕೊಟ್ಟ ದಿನಾನೇ ಮೂಡಾದಿಂದ ಅಧಿಸೂಚನೆ ಹೊರಡುತ್ತೆ. ಅಂಥ ಅವಸರ ಯಾಕೆ ಅಂತ ಅರವಿಂದ್ ಕಾಮತ್ರು ಪ್ರಶ್ನೆ ಮಾಡಿದರು. ಅಪರಾಧ ಯಾವತ್ತಾಗಿದೆ ಅಂದ್ರೆ ಯಾವತ್ತು BM ಪಾರ್ವತಿ ಅವರಿಗೆ 14 ಸೈಟ್ ಅಲಾಟ್ ಆದವು ಆವತ್ತು ನಡೆದಿರುವ ಅಪರಾಧ, ಆವತ್ತಿನಿಂದ ನಡೀತಾ ಇರುವ ಅಪರಾಧ ಇದು. ಕ್ರೈಮ್ ಏನು ಅಂದ್ರೆ ಸೈಟ್ ಹಂಚಿಕೆ ಮಾಡಿದ್ದೇ ಕ್ರೈಮು. ತಮ್ಮ ಅಫಿಡವಿಟ್ ನಲ್ಲಿ ಸಿದ್ದರಾಮಯ್ಯನವರು 14 ಸೈಟ್ಗಳ ವಿವರ ಕೊಟ್ಟಿದ್ದಾರೆ. ಅದು ಅಕ್ರಮವಾಗಿ ಗಳಿಸಿರುವ ಆಸ್ತಿ. ಒತ್ತಡ ಹೇರಿ ಸೈಟ್ ತಗೊಂಡ್ರು ಅಂತ ಸಾಕ್ಷಿಗಳ ಹೇಳಿಕೆಗಳಿದಾವೆ. ಕೇಸ್ ರಿಜಿಸ್ಟರ್ ಆಗಿದೆ, ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಸಮನ್ಸ್ ಕೊಟ್ಟಿದ್ದಾರೆ. ಆರೋಪಿಗಳ ವಿಚಾರಣೆ ನಡೆಸಬೇಕು, ತನಿಖೆಯಾಗಬೇಕು. ಅರವಿಂದ್ ಕಾಮತ್ರ ವಾದ ಇದು, ಇಡಿ ಪರ ವಕೀಲರ ವಾದ. ಪಾರ್ವತಿ ಅವರಿಗೆ ಮತ್ತು ಭೈರತಿ ಸುರೇಶ್ ಅವರಿಗೆ ಕೊಟ್ಟಿರುವ ಸಮನ್ಸ್ಗಳನ್ನ ರದ್ದು ಮಾಡಬೇಕು ಅಂತ ಸಂದೇಶ್ ಚೌಟಾ ಹಾಗೂ CV ನಾಗೇಶ್ ಇಬ್ಬರು ಹಿರಿಯ ವಕೀಲರುಗಳ ವಾದ ಮಾಡಿದ್ರೆ, ನೋಟಿಸ್ ರದ್ದು ಮಾಡಬಾರದು, ಸಮನ್ಸ್ ರದ್ದು ಮಾಡಬಾರದು, ಅವರನ್ನ ವಿಚಾರಣೆಗೊಳಪಡಿಸಬೇಕು ಅಂತ ಅರವಿಂದ್ ಕಾಮತ್ ಇಡಿ ಪರ ವಾದ ಮಾಡಿದ್ರು. ನಮ್ಮ ಸ್ಕ್ರೀನ್ ಮೇಲೆ ಸಂದೇಶ್ ಚೌಟಾ ಅವರ ವಾದ ಅಂತ ಗ್ರಾಫಿಕ್ಸ್ ನೋಡ್ತಾ ಇದ್ರಿ, ಅದು ಸಂದೇಶ್ ಚೌಟಾ ಅವರ ವಾದ ಅಲ್ಲ, ಅರವಿಂದ್ ಕಾಮತ್ರ ವಾದ. ಇಡಿ ಪರ ವಕೀಲರ ವಾದ. ನಮ್ಮ ಜೊತೆಗೆ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ನನ್ನ ಕೊಲ್ಲಿಗ ಪ್ರಶಾಂತ್ ನಾಥ್ ಕೂಡ. ರಮೇಶ್, ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಸಲ್ಲಿಸಿ ಆಗಿದೆ. ಇಡಿ ಅವರು ಈಗಾಗಲೇ ನಟೇಶ್ಗೆ ಕೊಟ್ಟಿರುವಂಥ ಸಮನ್ಸನ್ನು ಕ್ವಾಶ್ ಮಾಡಿದೆ ಹೈಕೋರ್ಟು. ನಟೇಶ್ ಅವರ ಸ್ಟೇಟ್ಮೆಂಟನ್ನು ಕೂಡ ಕನ್ಸಿಡರ್ ಮಾಡಬಾರ್ದು ಅಂತ ಹೇಳಿದೆ. ಒಟ್ಟಾರೆಯಾಗಿ ಪ್ರಾಸಿಕ್ಯೂಷನ್ ಇಡಿ ಪರ ಕೇಸ್ ವೀಕ್ ಆಗ್ತಿದೆ ಅಂತ ಅನ್ನಿಸ್ತಿದೆ. ಇಂಥ ಸಂದರ್ಭದಲ್ಲಿ ಪಾರ್ವತಿ ಅವರಿಗೆ ಕೊಟ್ಟಿರುವ ಸಮನ್ಸನ್ನು ರದ್ದು ಮಾಡಬೇಕು ಮತ್ತು ಭೈರತಿ ಸುರೇಶ್ ಅವರಿಗೆ ಕೊಟ್ಟಿರೋ ಸಮನ್ಸನ್ನು ರದ್ದು ಮಾಡಬೇಕು ಅಂತ ಕೋರ್ಟಿಗೆ ಬಂದಿದ್ದಾರೆ. ಏನಿವತ್ತಿನ ವಾದ ಪ್ರತಿವಾದಗಳನ್ನು ನೋಡಿದಾಗ?
ಅಜಿತ್, ಇವತ್ತು ಮೂಡ ಸೈಟ್ ಹಂಚಿಕೆ ವಿಚಾರದಲ್ಲಿ ಒಂದು ಈ PMLA ಆಕ್ಟ್ ಅಡಿ ಅಂದ್ರೆ ಒಂದು ತನಿಖೆಯನ್ನು ಮಾಡ್ತಾ ಇರುವಂಥ ಇಡಿ ಏನು ಒಂದು ಸಮನ್ಸನ್ನು ನೀಡಿತ್ತು CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಮತ್ತೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರಿಗೆ. ಆ ಸಮನ್ಸನ್ನು ಕ್ವಶನ್ ಮಾಡಿದಂಥ ವಿಚಾರಣೆ ಇವತ್ತು ಒಂದು ರೀತಿ ಡೀಟೇಲ್ಡ್ ಆಗಿ ಮತ್ತು ಒಂದು ಈಟೆಡ್ ಆರ್ಗ್ಯುಮೆಂಟ್ ಆಯಿತು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ CM ಪತ್ನಿಯವರ ಪರವಾಗಿ ಸಂದೇಶ್ ಚೌಟ ಅವರು ವಾದ ಮಾಡೋ ಸಂದರ್ಭದಲ್ಲಿ ಇಲ್ಲಿ 14 ಸೈಟ್ಗಳ ವಿಚಾರದಲ್ಲಿ ಏನೋ ದೊಡ್ಡ ಮಟ್ಟದ ಕ್ರೈಮ್ ಆಗಿದೆ ಅಂತೇಳಿ ಇಡಿ ಬಿಂಬಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆದರೆ ಯಾವತ್ತು ಇಡಿ ECR ದಾಖಲು ಮಾಡ್ಕೊಳ್ತು ಅಂದ್ರೆ ಅಕ್ಟೋಬರ್ 1ನೇ ತಾರೀಕು 2024ರಲ್ಲಿ ಅವತ್ತೇ ಆ ಸೈಟ್ಗಳನ್ನ ವಾಪಸ್ ಕೊಡಲಾಗಿದೆ. ಅಂದ್ರೆ ಯಾವುದೇ ಒಂದು ಟಿಲ್ಟೆಡ್ ಮನಿ ಅಥವಾ ಅಕ್ರಮವಾಗಿ ಸಂಪಾದನೆ ಮಾಡಿದಂತ ಆಸ್ತಿ ಅವರ ಬಳಿ ಇದ್ದು ಅದನ್ನ ಎಂಜಾಯ್ ಮಾಡ್ತಾ ಇದ್ದು ಅದರಲ್ಲಿ ಆಕ್ಟಿವಿಟಿ ಏನಾದ್ರೂ ಮಾಡ್ತಾ ಇದ್ದು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ರೆ ಮಾತ್ರ ಇಲ್ಲಿ PMLA ಆಕ್ಟ್ ಅಡಿ ಅದನ್ನ ತನಿಖೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಆ ಆಸ್ತಿಗಳನ್ನ ವಾಪಸ್ ಕೊಟ್ಟಿರೋದ್ರಿಂದ ಈ ಒಂದು ತನಿಖೆ ಮಾಡುವಂತಹದ್ದೇ ಅಪ್ರಸ್ತುತ ಅನ್ನುವಂತ ವಿಚಾರವನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಡಿ ಒಂದು ಪ್ರಕರಣವನ್ನೇ ದಾಖಲು ಮಾಡ್ಕೊಳ್ತಾ ಇದೆ. ಅದು ಅಂದ್ರೆ ಅದರ ಉದ್ದೇಶದ ವಿಚಾರದಲ್ಲಿ ಸಾಕಷ್ಟು ಒಂದಿಷ್ಟು ಪ್ರಶ್ನೆಗಳಿರುವಂತಹದ್ದು ಅನ್ನುವಂತ ವಿಚಾರವನ್ನು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಏನು ಇಡಿ ಅಧಿಕಾರಿಗಳು ಏನು ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಆ ಪ್ರಕರಣದಲ್ಲಿ ಇಡಿ ಪ್ರಿಡಿಕೇಟ್ ಅಫೆನ್ಸ್ ಅಂತ ಏನಿತ್ತು ಅಂದ್ರೆ ಯಾವ ಅಫೆನ್ಸ್ ನ ಆಧಾರವಾಗಿ ಇಟ್ಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಇಡಿ, ಆ ಒಂದು ಪ್ರಕರಣದಲ್ಲಿ ಇವತ್ತು ಲೋಕಾಯುಕ್ತ ಪೊಲೀಸರು ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಉರುಳಿಲ್ಲ. ಆದರೂ ಕೂಡ ಇಡಿ ತನಿಖೆ ಮಾಡಲಿಕ್ಕೆ ಹೊರಟಿರುವಂತಹದ್ದು ಸಮನ್ಸನ್ನ ಜಾರಿ ಮಾಡಿರುವಂತಹದ್ದು ಸರಿಯಲ್ಲ. ಹೀಗಾಗಿ ಸಮನ್ಸನ್ನೇ ರದ್ದು ಮಾಡಬೇಕು ಅನ್ನುವಂತ ಪ್ರಮುಖವಾದಂತಹ ವಾದವನ್ನ ಮಂಡಿಸ್ತಾರೆ. ಅವ್ರ ಪ್ರಕಾರ ಕೇಸೇ ಅಲ್ಲ, ಕೇಸ್ ದಾಖಲು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೋಟಿಸ್ ಸಮನ್ಸ್ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು. ಇನ್ನು ಸುರೇಶ್ ಅವರ ಪರವಾಗಿ CV ನಾಗೇಶ್ ಅವರು ವಾದ ಮಾಡ್ತಾರೆ. ಅಂದ್ರೆ ಇವರಿಗೂ ಬೈರತಿ ಸುರೇಶ್ ಅವ್ರಿಗೂ ಪ್ರಕರಣಕ್ಕೂ ಏನೂ ಸಂಬಂಧ ಇಲ್ಲ. ಇದು ಸೈಟ್ ಹಂಚಿಕೆ ಸಂದರ್ಭದಲ್ಲಿ ಅವ್ರು ಏನು ಈ ಒಂದು ಮೂಡಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಅವ್ರ ವಿರುದ್ಧ ಏನಾದ್ರು ದಾಖಲೆಗಳಿದೆಯಾ, ಇಲ್ಲ ಒಂದ್ ಕಡೆ ದುರ್ದೇಶಪೂರಿತವಾಗಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅನ್ನುವಂತ ಒಂದು ವಾದವನ್ನ ಮಾಡುವ ಮೂಲಕ ಈ ಸಮನ್ಸನ್ನು ರದ್ದು ಮಾಡಬೇಕು, ಪ್ರಕರಣವೇ ಮುಂದುವರಿಬಾರದು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನ ಮಾಡ್ತಾರೆ. ಅದಕ್ಕೆ ಕೌಂಟರ್ ಆಗಿ ಅಡಿಷನಲ್ ಸಾಲಿಸಿಟರಿ ಜನರಲ್ ಅರವಿಂದ್ ಕಾಮತ್ ಅವರು ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ. ಅಂದ್ರೆ ಸೈಟ್ಗಳನ್ನು ವಾಪಸ್ ಕೊಟ್ಟ ತಕ್ಷಣ ಆ ಒಂದು ಅಫೆನ್ಸ್ ಮುಗಿತದೆ ಅಂತ ಅಲ್ಲ, ಒಂದು ಪ್ರಿಡಿಕೇಟ್ ಅಫೆನ್ಸ್ ಶುರುವಾಗಿರುವಂತದ್ದೇ ಈ ಸೈಟನ್ನು ಯಾವಾಗ ಕೊಡ್ತಾರೆ ಆಗಿನಿಂದ ಆ ಒಂದು ಅಫೆನ್ಸ್ ಶುರುವಾಗಿದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಕಡೆ ಆ ಸೈಟನ್ನು ಪಡ್ಕೊಳ್ಳಿಕ್ಕೆ ಏನೆಲ್ಲ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದು ಇಲ್ಲಿ ಅಫೆನ್ಸ್ ಆಗಿ ಕಂಡು ಬಂದಿರುವಂತಹದ್ದು. ಮತ್ತೆ ಅದರ ಆ ಆಸ್ತಿ ತಮ್ಮದು ಅಂತೇಳಿ ಅಂದ್ರೆ ಅರ್ಜಿದಾರರ ಪತಿ ಅಂದ್ರೆ ಸಿದ್ದರಾಮಯ್ಯನವರು ಅಫಿಡವಿಟ್ ಅಲ್ಲಿ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ, ಆ ಸೈಟ್ಗಳು ನಮ್ದು ಅನ್ನುವಂಥದ್ದು. ಇಲ್ಲಿಗಲ್ ಗ್ರಾಟಿಫಿಕೇಶನ್ಸ್ ಕೂಡ ಇಲ್ಲಿ ಆಗಿರೋದ್ರಿಂದ ಈ ಒಂದು ಅರ್ಜಿಗಳನ್ನ ವಜಾ ಮಾಡಬಾರ್ದು. ಮತ್ತೆ ನಾವು ಕೊಟ್ಟಿರುವಂಥದ್ದು ಆರೋಪಿ ಅಂತ ನಾವು ಈಗ ಹೇಳ್ತಾ ಇಲ್ಲ, ನಾವು ತನಿಖೆ ಮಾಡಬೇಕಾಗಿದೆ, ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ, ಹೇಳಿಕೆಯನ್ನು ಪಡ್ಕೊಳ್ಬೇಕಾಗಿದೆ. ಅದಾದ ನಂತರ ಅವ್ರ ಆರೋಪಿನೇ ಅಲ್ವೇ ಅನ್ನುವಂಥದ್ದನ್ನ ಅಲ್ಲಿ ಡಿಸೈಡ್ ಮಾಡಬೇಕಾಗಿರುವಂಥದ್ದು. ಈ ಹಂತದಲ್ಲಿ ಈ ರೀತಿಯಾಗಿ ಏನು ರದ್ದು ಮಾಡಿ ಸಮನ್ಸ್ ಅಂತ ಹೇಳಿ ಬಂದಿರುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಅರವಿಂದ್ ಕಾಮತ್ ಅವರು ಒಂದು ವಾದವನ್ನ ಮಾಡ್ತಾ ಹೋಗ್ತಾರೆ. ಅರವಿಂದ್ ಕಾಮತ್ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಇಡಿ ಏನು ತನಿಖೆ ಮಾಡ್ತಾ ಇದೆ ಅದು ಸರಿಯಾದಂತ ಕ್ರಮದಲ್ಲಿದೆ. ಮತ್ತೆ ಇಡಿ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಏನು ಕೆಲ ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿದ್ದಾರೆ, ಯಾರ್ಯಾರ ಸಂಬಂಧಿಕರ ಹೆಸರಲ್ಲಿ ಅಣ್ಣನ ಮಕ್ಕಳು ಅಥವಾ ತಾತ ಅಂದ್ರೆ ಹೆಂಡತಿಯ ತಾತ ಅದು ಬೇರೆ ಬೇರೆ ಸಂಬಂಧಿಕರ ಹೆಸರುಗಳಲ್ಲಿ ಒಂದು ಸೈಟ್ಗಳನ್ನು ಕೊಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಅಂತ ಸಂದರ್ಭ ಆ ರೀತಿಯ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ ಅಂದ್ರೆ ಇದು ಅವರ ಸಂಪಾದನೆಯಲ್ಲಿ ಆಗಿರಬಹುದಲ್ವಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ, ಇದಕ್ಕೆ ಯಾವ ರೀತಿ ಅವರು ಸಂಪಾದನೆ ಮಾಡಿದ್ದಾರೆ, ಅವರು ತಮ್ಮ ಸಂಬಂಧಿಕರ ಹೆಸರುಗಳಲ್ಲಿ ಸೈಟ್ಗಳನ್ನು ಮಾಡಿಸ್ತಿದ್ದಾರೆ ಅನ್ನುವಂಥದ್ದಕ್ಕೆ ನಮ್ಮ ಬಳಿ ಸಾಕ್ಷಿಗಳಿದೆ. ಸೊ ಹಾಗಾಗಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವಂಥದ್ದು. ಮತ್ತೆ ನಗರಾಭಿವೃದ್ಧಿ ಸಚಿವಾಲಯದಿಂದ ಏನೆಲ್ಲ ಒಂದಷ್ಟು ಇನ್ಸ್ಟ್ರಕ್ಷನ್ಗಳು ಹೋಗಿದೆ, ಅವರು ಎಷ್ಟರ ಮಟ್ಟಿಗೆ ಇದರಲ್ಲಿ ಭಾಗಿ ಆಗಿದ್ದಾರೆ ಅನ್ನೋದಕ್ಕೆ ನಮ್ಮ ಬಳಿ ಸಾಕಷ್ಟು ಸಾಕ್ಷಿಗಳಿರುವಂಥದ್ದು. ಹಾಗಾಗಿ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ. ತನಿಖಾ ಹಂತದಲ್ಲಿ ಈ ರೀತಿ ಸಮನ್ಸನ್ನು ರದ್ದು ಕೋರುವಂಥದ್ದು ಸರಿಯಲ್ಲ. ಮತ್ತೆ ಈ ಒಂದು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ನಮಗೆ ಲಭ್ಯ ಆಗಿರೋದ್ರಿಂದ ಈ ಒಂದು ತನಿಖೆ ಮುಂದುವರಿಬೇಕಾಗಿರುವಂಥದ್ದು. ಈಗಾಗಲೇ ಏನು ಪ್ರಿಡಿಕೇಟ್ ಅಫೆನ್ಸ್ ಅಂದರೆ ಲೋಕಾಯುಕ್ತದಲ್ಲಿ 11/24 ಏನೋ ಒಂದು FIR ದಾಖಲಾಗಿದೆ, ಅದರಲ್ಲಿ A2 ಆಗಿರುವಂಥ ಪಾರ್ವತಿ ಅವರು ಆಗಿದ್ರು ಕೂಡ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಈ ಹಂತದಲ್ಲಿ ಇನ್ನೂ ನಾವು ಕೋರ್ಟಿಗೆ ಒಂದು ಪ್ರಾಸಿಕ್ಯೂಷನ್ ಕಂಪ್ಲೇಂಟ್ ಅನ್ನು ಹಾಕುವಂಥದ್ದು ಆಗಿಲ್ಲ. ಸೊ ಈಗಲೇ ಯಾಕೆ ಅವರು ಆರೋಪಿ ಅಂತೇಳಿ ತಮಗೆ ತಾವೇ ಅಂದ್ಕೊಂಡು ಈ ರೀತಿ ಬರ್ತಾ ಇದ್ದಾರೆ ಗೊತ್ತಿಲ್ಲ ಅನ್ನುವಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗಳು ಬೇರೆ ಬೇರೆ ಹೈಕೋರ್ಟ್ಗಳು ಕೊಟ್ಟಂತ ಒಂದಷ್ಟು ಆದೇಶಗಳು
ಎವಿಡೆನ್ಸ್ಗಳನ್ನ ಇಟ್ಕೊಂಡು ಇಂತಹ ಸಂದರ್ಭದಲ್ಲಿ ಒಂದು ಆಸ್ತಿಯನ್ನ ಒಂದು ಅಕ್ರಮವಾಗಿ ಪಡ್ಕೊಂಡು ಅದು PMLA ಆಕ್ಟ್ ಅಡಿ PMLA ಆಕ್ಟ್ ಸೆಕ್ಷನ್ 3 ಅಡಿ ಬರುವಂತ ವಿಚಾರದಲ್ಲಿ ಯಾವ ಅಫೆನ್ಸ್ಗಳು ಯಾವ ರೀತಿಯ ಆಸ್ತಿಗಳು ಇದರಲ್ಲಿ ಬರ್ತದೆ ಅನ್ನುವಂಥದ್ದನ್ನ ಅವರು ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಸೊ ಇಡೀ ಇವತ್ತಿನ ಆರ್ಗ್ಯುಮೆಂಟ್ ಅನ್ನು ನೋಡ್ತಾ ಹೋದ್ರೆ ಸಂದೇಶ್ ಚೌಟ್ ಆಗಲಿ ಸಿವಿ ನಾಗೇಶ್ ಅವರಾಗ್ಲಿ ಹೇಳುವಂಥದ್ದಂದ್ರೆ ಇದು ಕೇಸೇ ಅಲ್ಲ, ಇದು ಸೈಟ್ಗಳನ್ನ ವಾಪಸ್ ಕೊಟ್ಟ ನಂತರ ಆಸ್ತಿಗಳೇ ನಮ್ಮ ಬಳಿ ಇಲ್ಲ, ಯಾವ ಆಸ್ತಿಯನ್ನ ನೀವು ಅಕ್ರಮವಾಗಿ ಸಂಪಾದನೆ ಮಾಡಿದ್ರಿ ಅಂತ ಹೇಳ್ತಾರೆ, ಆ ಆಸ್ತಿಗಳೇ ನಮ್ಮ ಬಳಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಹೇಗೆ ನೀವು ತನಿಖೆಯನ್ನು ಮಾಡ್ತೀರಿ ಅನ್ನುವಂಥ ವಾದ ಪ್ರಮುಖವಾದ ವಾದ ಆದ್ರೆ ಅದು ರಿಪೋರ್ಟ್ ಅನ್ನ ಇಡಿ ರಿಪೋರ್ಟ್ ಅನ್ನು ಮುಚ್ಚಿದ ಲಕೋಟೆಯಲ್ಲಿ ಕೊಡ್ಬೇಕಾ ಓಪನ್ ಕೋರ್ಟ್ ನಲ್ಲಿ ಕೊಡ್ಬೇಕಾ ಅನ್ನೋ ವಿಷಯ ಏನಾದ್ರು ಫೈನಲ್ ಆಯ್ತಾ? ಅದು ಅಂದ್ರೆ ಸಿವಿ ನಾಗೇಶ್ವರ್ ಅಬ್ಜೆಕ್ಟ್ ಮಾಡ್ತಾರೆ ಖಂಡಿತ ಕೊಡಿ ಅಂತ. ಅಂದ್ರೆ ಅರವಿಂದ್ ಕಾಮತ್ ಅವರು ವಾದವನ್ನ ಆರಂಭಿಸುವ ವೇಳೆ ಒಂದು ವರದಿಯನ್ನ ಅಂದ್ರೆ ಕ್ಲೋಸ್ಡ್ ಕವರ್ ಅಲ್ಲಿ ಅವ್ರು ಕೊಡುವಂತ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ತನಿಖೆಯಲ್ಲಿ ತಾವು ಏನೆಲ್ಲ ಫೈಂಡ್ ಔಟ್ ಮಾಡಿದ್ದೇವೆ, ಯಾರ ಪಾತ್ರ ಏನಾಗಿದೆ ಅನ್ನುವಂಥದ್ದನ್ನ ಕೊಡ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಸಿವಿ ನಾಗೇಶ್ ಅವರು ಹೇಳ್ತಾರೆ ಈ ರೀತಿ ಸುಪ್ರೀಂ ಕೋರ್ಟೇ ಹೇಳಿದೆ ನೀವು ಕ್ಲೋಸ್ ಕವರ್ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದ್ರೆ ಅದು ಆ ಒಂದು ಆರ್ಗ್ಯುಮೆಂಟ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ಆದ್ರೆ ಜಡ್ಜ್ ಅವರು ಏನೋ ಅವರ ಒಂದು ಇಡಿ ಅವರು ಕೊಟ್ಟಂತ ಒಂದು ರಿಪೋರ್ಟ್ ಅನ್ನ ಅವರು ಸೆಕ್ಯೂರ್ ಮಾಡ್ತಾರೆ. ಸೊ ಇದಾದ ನಂತರ ಆರ್ಗ್ಯುಮೆಂಟ್ ಮುಂದುವರಿತೆ. ಈಗ ರಿಪೋರ್ಟ್ ನಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ. ಇಲ್ಲ ಅಂದ್ರೆ ಆ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನುವಂಥದ್ದು ಆರ್ಗ್ಯುಮೆಂಟ್ ಸಂದರ್ಭದಲ್ಲಿಯೂ ಕೂಡ ಎಲ್ಲೂ ಉಲ್ಲೇಖ ಆಗ್ತಾ ಹೋಗೋದಿಲ್ಲ. ಯಾಕಂದ್ರೆ ಕ್ಲೋಸರ್ ಕವರ್ ಅಲ್ಲಿ ಕೊಟ್ಟಂತ ಏನ್ ರಿಪೋರ್ಟ್ಗಳಿರುತ್ತೆ ಅದು ಅಂತಿಮವಾಗಿ ನ್ಯಾಯಮೂರ್ತಿಗಳು ಒಂದು ಆದೇಶ ಬರೆಯುವಂತ ಸಂದರ್ಭದಲ್ಲಿ ಅದರ ರಿಲೆವೆನ್ಸ್ ಎಷ್ಟಿದೆ ಏನು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಪರಿಗಣನೆ ಮಾಡ್ತಾರೆ. ಉದಾಹರಣೆಗೆ ನಾವು ಇದೇ ಪ್ರಕರಣವನ್ನು CBIಗೆ ಕೊಡಬೇಕು ಅನ್ನುವಂತ ವಿಚಾರ ಬಂದ ಸಂದರ್ಭದಲ್ಲಿ ಕೂಡ ಲೋಕಾಯುಕ್ತ ಪೊಲೀಸರು ಕ್ಲೋಸ್ಡ್ ಕವರ್ ಅಲ್ಲಿ ಕೂಡ ಒಂದು ಏನು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಆ ಒಂದು ಕ್ಲೋಸ್ಡ್ ರಿಪೋರ್ಟ್ ಏನಿತ್ತು ಅದು ಎಲ್ಲಿಯೂ ಕೂಡ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಅದರ ಉಲ್ಲೇಖ ಆಗಲ್ಲ, ಅದ್ರ ಬಗ್ಗೆ ಚರ್ಚೆಗಳಾಗೋದಿಲ್ಲ. ಆದ್ರೆ ಅದರ ಒಂದು ಅಂಶಗಳು ಅಂತಿಮವಾಗಿ ಬರುವಂತಹ ಆದೇಶದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದು ಆ ಒಂದು ವಿಚಾರ ಪ್ರಮುಖವಾಗಿರುವಂತದ್ದು. ಇಲ್ಲಿ ಇಡಿ ಏನು ಇವತ್ತು ರಿಪೋರ್ಟ್ ಅನ್ನ ಕೊಟ್ಟಿದೆ ಒಂದು ಕ್ಲೋಸ್ ಕವರ್ ಅಲ್ಲಿ, ಆ ಒಂದು ರಿಪೋರ್ಟ್ ನಲ್ಲಿ ಯಾರ ಪಾತ್ರಗಳು ಏನಿದೆ, ಇಲ್ಲಿಯವರೆಗೆ ನಡೆದಂತ ತನಿಖೆಯಲ್ಲಿ ಏನು ಫೈಂಡಿಂಗ್ಸ್ಗಳು ಬಂದಿದೆ, ಈ ಒಂದು ಇನ್ವೆಸ್ಟಿಗೇಷನ್ ಮುಂದುವರಿಯುವಂತದ್ದಾದ್ರೆ ಯಾರ ಇನ್ವೆಸ್ಟಿಗೇಷನ್ ಯಾರ ಹೇಳಿಕೆಗಳು ಅತ್ಯಂತ ಅಗತ್ಯ ಅನ್ನುವಂಥದ್ದನ್ನ ಕೋರ್ಟ್ ಒಂದು ಕನ್ಕ್ಲೂಷನ್ಗೆ ಬರುವಂತ ಸಾಧ್ಯತೆಗಳಿರುವಂತದ್ದು. ಸೊ ಈಗ ಸದ್ಯಕ್ಕೆ ವಾದ ಪ್ರತಿವಾದವನ್ನು ಮುಕ್ತಾಯ ಮಾಡಿ ಹೈಕೋರ್ಟ್ ಒಂದು ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಅಲ್ಲಿಯವರೆಗೂ ಕೂಡ ಈ ಹಿಂದೆ ಏನು ಅಂದ್ರೆ ಒಂದು ಇಂಟ್ರಿ ಮಾರ್ಟನ್ನ ಕೊಡಲಾಗಿತ್ತು. ಅಂದ್ರೆ ಈ ಒಂದು ಅರ್ಜಿ ಒಂದು ತೀರ್ಮಾನ ಆಗುವವರೆಗೂ ಕೂಡ ಅವರು ವಿಚಾರಣೆಗೆ ಹೋಗ್ಲಿಕ್ಕೆ ಒಂದು ವಿನಾಯಿತಿಯನ್ನು ಕೊಟ್ಟಿತ್ತು. ಆ ವಿನಾಯಿತಿ ನೀಡಿದಂತ ಮಧ್ಯಂತರ ಆದೇಶ ಮುಂದುವರೆದಿರುವಂತದ್ದು. ಹಾಗಾಗಿ ಅಲ್ಲಿಯವರೆಗೆ ಪಾರ್ವತಿ ಅವರಾಗ್ಲಿ ಸುರೇಶ್ ಅವರಾಗ್ಲಿ ಒಂದು ರೀತಿ ಸೇಫ್. ಅಂತಿಮವಾಗಿ ಈ ಅರ್ಜಿಗಳು ಅಲೋ ಆಗಿದ್ದೆ ಅದಲ್ಲಿ ಅಂದ್ರೆ ಸಮನ್ಸ್ ಕೊಟ್ಟಿರುವಂತದ್ದು ತಪ್ಪು ಅನ್ನುವಂಥದ್ದಾದ್ರೆ ಇಡೀ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ಪಾರ್ವತಿ ಅವರಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಇಡೀ ಪ್ರಕರಣದಲ್ಲಿರುವಂತಹ ಆರೋಪಿಗಳು ಒಂದು ಮಟ್ಟಕ್ಕೆ ಸೇಫ್ ಆಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತದೆ. ಯಾಕೆಂದ್ರೆ ಈಗಾಗಲೇ ನಟೇಶ್ ಅರ್ಜಿ ಒಂದು ಅಲೋ ಆಗಿರೋದ್ರಿಂದ ನಟೇಶ್ ಇನ್ನು ಮುಂದೆ ವಿಚಾರಣೆಗೆ ಹೋಗುವಂತದ್ದಾಗ್ಲಿ ಅಥವಾ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತದ್ದಾಗ್ಲಿ ಸಾಧ್ಯ ಆಗೋದಿಲ್ಲ. ಅದೇ ರೀತಿ ಪಾರ್ವತಿ ಅವರಿಗೆ ಆಗಿದ್ದೆ ಅದಲ್ಲಿ, ಸುರೇಶ್ ಅವರಿಗೆ ಆ ಒಂದು ರಿಲೀಫ್ ಸಿಕ್ಕಿದ್ದೆ ಅದಲ್ಲಿ, ಸಿದ್ದರಾಮಯ್ಯನವರಿಗೂ ಕೂಡ ಇಲ್ಲ ಒಂದ್ ಕಡೆ ಒಂದು ಬಲ ಬಂದಂತಾಗುತ್ತೆ. ಹಾಗಾಗಿ CBIಗೆ ಪ್ರಕರಣ ಹೋಗ್ಲಿಲ್ಲ, ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಆಯ್ತು, ಇಡಿಯಲ್ಲೂ ಕೂಡ ಅವರಿಗೆ ರಿಲೀಫ್ ಸಿಕ್ಕಿದ್ದೆ ಅದಲ್ಲಿ ಮೂಡ ಅನ್ನುವಂತ ಒಂದು ದೊಡ್ಡ ಸುಳಿಯಿಂದ ಸಿದ್ದರಾಮಯ್ಯ ಅವರು ಅವರ ಇಡೀ ಕುಟುಂಬ ಎಲ್ಲ ಒಂದ್ ಕಡೆ ಸೇಫ್ ಆದಂತೆ ಕಾಣ್ತದೆ. ಒಂದ್ ವೇಳೆ ಈ ಅರ್ಜಿಗಳು ವಜಾ ಆಗಿದ್ದೆ ಅದಲ್ಲಿ ಆ ಒಂದು ಸಂಕಷ್ಟ ಮುಂದುವರಿಯುತ್ತೆ. ಫೈನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.